ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಮಂಜುನಾಥ್ ಬಾಗಲಕೋಟೆ. ಕರ್ನಾಟಕದ SSLC ಪರೀಕ್ಷೆ ಬರೆದಿರುವ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಈಗಾಗಲೇ ಕಾಯ್ತಿರೋದು ಒಂದೇ ವಿಷಯಕ್ಕೆ, ಅದೇ ರಿಸಲ್ಟ್ಸ್. ಫಲಿತಾಂಶ ಯಾವಾಗ ಬರುತ್ತೆ, ಎಲ್ಲಿ ಚೆಕ್ ಮಾಡಬೇಕು, ಈ ಎಲ್ಲ ಗೊಂದಲಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗಲಿದೆ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಗೆಳೆಯರೇ, ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSEAB ಫಲಿತಾಂಶ ಪ್ರಕಟಿಸಲು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಸದ್ಯದ ಮಾಹಿತಿಯ ಪ್ರಕಾರ ಮೇ ತಿಂಗಳ ಮೊದಲ ಅಥವಾ ಎರಡನೇ ವಾರದಲ್ಲಿ ಫಲಿತಾಂಶ ಹೊರಬರುವ ಎಲ್ಲ ಸಾಧ್ಯತೆಗಳಿವೆ. ಕಳೆದ ವರ್ಷ ಕೂಡ ಮೇ ಮೊದಲ ವಾರದಲ್ಲಿ ರಿಸಲ್ಟ್ ಬಂದಿತ್ತು. ಹಾಗಾಗಿ ಈ ಬಾರಿಯೂ ಅದೇ ಸಮಯವನ್ನು ನಾವು ನಿರೀಕ್ಷಿಸಬಹುದು. ರಿಸಲ್ಟ್ ಬಂದ ತಕ್ಷಣ ಸರ್ವರ್ ಬ್ಯುಸಿ ಇರುತ್ತೆ. ಆಗ ನೀವು ಗಾಬರಿ ಆಗಬೇಡಿ. ಈ ಎರಡು ಅಧಿಕೃತ ವೆಬ್ಸೈಟ್ಗಳನ್ನು ನೆನಪಿನಲ್ಲಿಟ್ಕೊಳ್ಳಿ. ಮೊದಲನೇದು karresult.nic.in ಅಂತ, ಎರಡನೇದು KSEAB.karnataka.government.in ಅಂತ. ನಿಮ್ಮ ಹಾಲ್ ಟಿಕೆಟ್ನಲ್ಲಿರುವ ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಿಮ್ಮ ಹುಟ್ಟಿದ ದಿನಾಂಕವನ್ನು ನಮೂದಿಸಿದರೆ ಸಾಕು, ನಿಮ್ಮ ಅಂಕಪಟ್ಟಿ ನಿಮ್ಮ ಮುಂದೆ ಬರುತ್ತೆ. ಇನ್ನು ಮುಖ್ಯವಾದ ವಿಷಯ, ಫಲಿತಾಂಶ ಏನೇ ಬರಲಿ ಅದು ನಿಮ್ಮ ಜೀವನದ ಕೊನೆಯ ಪರೀಕ್ಷೆ ಅಲ್ಲ. ಅಂಕಗಳು ಕಡಿಮೆ ಬಂತು ಅಂತ, ಫೇಲ್ ಆದವು ಅಂತ ಯಾರೂ ಕೂಡ ಧೃತಿ ಕೆಡಬೇಡಿ. ಜೀವನದಲ್ಲಿ ಸಾಧಿಸಲು ಸಾವಿರ ದಾರಿಗಳಿವೆ. ಈ ಬಾರಿ 3 ಪರೀಕ್ಷೆಗಳ ವ್ಯವಸ್ಥೆ ಇರೋದ್ರಿಂದ ನಿಮಗೆ ಅಂಕ ಸುಧಾರಿಸಿಕೊಳ್ಳಲು ಇನ್ನೂ ಹೆಚ್ಚಿನ ಅವಕಾಶಗಳಿವೆ ಅನ್ನೋದನ್ನು ಮರಿಬೇಡಿ. ಫಲಿತಾಂಶ ಬಂದ ತಕ್ಷಣ ನಾನು ನಿಮಗೆ ಲೈವ್ ಅಪ್ಡೇಟ್ ಕೊಡುತ್ತಲೇ ಇರ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ನಿಮ್ಮ SSLC ಸ್ನೇಹಿತರ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.